ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಹಿ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನೀವು 1 ವರ್ಷ ಇಟ್ಟರು ಹಾಳಾಗೋದಿಲ್ಲ, ಜೊತೆಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ. 10ರಿಂದ 15 ಕ್ವಾಂಟಿಟಿ ಅಳತೆಯಲ್ಲಿ ಮಾಡುವಂತಹ ನಿಂಬೆಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 13ರಿಂದ 14 ನಿಂಬೆಹಣ್ಣಿದೆ. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣಿನಲ್ಲಿ 8 ಪೀಸ್ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಅರ್ಧ ಕಟ್ ಮಾಡಿಕೊಂಡು ನಂತರ ಅರ್ಧದಲ್ಲಿ 4 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಬೀಜ ಎಲ್ಲ ತೆಗಿಬೇಕಾಗುತ್ತೆ. ಮತ್ತು ಅದರಲ್ಲಿ ಸ್ವಲ್ಪ ವೈಟ್ ಪಾರ್ಟ್ ಏನಾದ್ರು ಜಾಸ್ತಿ ಇತ್ತು ಅನ್ನೋದಾದರೆ ಅದನ್ನು ಕೂಡ ಸ್ವಲ್ಪ ತೆಗಿತಾ ಇದ್ದೀನಿ. ಬೀಜ ಸಮೇತ ಹಾಕಿದ್ರೆ ಸ್ವಲ್ಪ ಕಹಿ ಆಗುತ್ತೆ ಉಪ್ಪಿನಕಾಯಿ, ಹಾಗಾಗಿ ಬೀಜನ ಮಾತ್ರ ಮಿಸ್ ಮಾಡದೆ ತೆಗೀರಿ. ಮತ್ತು ನಿಂಬೆಹಣ್ಣನ್ನು ತೊಳೆದುಬಿಟ್ಟು ಚೆನ್ನಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಫ್ಯಾನ್ಗಳಲ್ಲಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ನೀರಿನಂಶ ಸ್ವಲ್ಪ ಕೂಡ ಇಲ್ದಂಗೆ ಇಟ್ಕೊಂಡಿರುವಂತಹ ನಿಂಬೆಹಣ್ಣಿದು. ಯಾವ ಕಾರಣಕ್ಕೂ ನೀರಿನಂಶ ಇರಬಾರ್ದು ನಿಂಬೆಹಣ್ಣಲ್ಲಿ, ಇಲ್ಲಾಂದರೆ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ. ನಿಂಬೆಹಣ್ಣು ಕಡಿಮೆ ರೇಟ್ ಸಿಗುವಾಗ ಈ ರೀತಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರೆ ನೀವು ಬೇಸಿಗೆಯಲ್ಲಿ ಮೊಸರನ್ನ ಮಜ್ಜಿಗೆಯನ್ನು ತಿನ್ನುವಾಗ ನಿಂಬೆಹಣ್ಣಿನ ಉಪ್ಪಿನಕಾಯಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈಗ ನಿಂಬೆಹಣ್ಣು ಏನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಸಪ್ರೇಟ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳುವಾಗ ಚಾಕು ಕೂಡ ಅಷ್ಟೇ ಡ್ರೈ ಆಗಿರಬೇಕು, ಮಣೆ ಕೂಡ ಡ್ರೈ ಆಗಿರಬೇಕು. ಈಗ ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೊಂಡು ಆಗಿದೆ. ಈಗ ದೊಡ್ಡ ಗ್ಲಾಸಿನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಪ್ಲಾಸ್ಟಿಕ್ ಅಥವಾ ಪಿಂಗಾಣಿ ಅಥವಾ ಗ್ಲಾಸ್ ಈ 3ರಲ್ಲೇ ಮಾಡಬೇಕಾಗತ್ತೆ. ನಂತರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನ್ನಷ್ಟು ಅರಳು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಮುಚ್ಚಿಬಿಟ್ಟು ಹಾಗೆ ಇಡಬೇಕು. 24 ಅವರ್ಸು ಇದನ್ನು ಏನು ಮಾಡಬಾರ್ದು, ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ಅಂದರೆ 24 ಅವರ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ನಿಂಬೆಹಣ್ಣನ್ನು ಹೆಚ್ಚಿಬಿಟ್ಟು ಅದರ ರಸನ ಹಾಕ್ಕೊಳ್ತಾ ಇದ್ದೀನಿ. 1 ಅಥವಾ 2 ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೋದು. ರಸ ಜಾಸ್ತಿ ಬೇಕು ಅನ್ನೋದಾದರೆ ಒಂದು 4-5 ನಿಂಬೆಹಣ್ಣನ್ನು ನಾವು ರಸ ಹಿಂಡ್ಬಿಟ್ಟು ಹಾಕ್ಕೊಳ್ಬೋದು. ಬೀಜ ಇರಬಾರ್ದು. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಜ ಬಿದ್ದಿದೆ, ತೆಗಿತಾ ಇದ್ದೀನಿ. ಈಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಡೇ ಅಂದರೆ ಮತ್ತೆ 24 ಅವರ್ಸ್ ಆದಮೇಲೆ ಮತ್ತೆ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು 4ರಿಂದ 5 ದಿವಸ ಪ್ರತಿ ದಿವಸನೂ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ಪೂನು ಡ್ರೈ ಆಗಿರಬೇಕು, ನೀರಿನಂಶ ಇರಬಾರ್ದು. ಈಗ ಮತ್ತೆ ಮುಚ್ಚಿಟ್ಟಿದ್ದೀನಿ. ಮತ್ತೆ ನೆಕ್ಸ್ಟ್ ಡೇ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿದೆ, ಹೊಂದ್ಕೊಂಡಿದೆ. ಮತ್ತು ನಿಂಬೆಹಣ್ಣು ಕೂಡ ಅಷ್ಟೇ ಸಾಫ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಈಗ ಉಪ್ಪಿನಕಾಯಿ ಹಾಕಾಕಿದೆ, ಇದು ರೆಡಿಯಾಗಿದೆ. ಈಗ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಬೇಕು. ಅದಕ್ಕೆ ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಒಂದು 2.5 ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 2.5ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು. 1 ಸ್ಪೂನ್ನಷ್ಟು ಜೀರಿಗೆ, 1 ಸ್ಪೂನ್ನಷ್ಟು ಮೆಂತೆ ಮತ್ತು ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಇದನ್ನು ಜಸ್ಟ್ ಬಿಸಿ ಮಾಡ್ಕೊಳ್ಬೇಕಷ್ಟೇ. ತುಂಬ ಏನು ಫ್ರೈ ಮಾಡಿಕೊಂಡು ಎಲ್ಲ ಸಾಸಿವೆ ಎಲ್ಲ ಚಟಪಟ ಅನ್ನಬೇಕು ಆ ರೀತಿ ಎಲ್ಲ ಏನೂ ಇಲ್ಲ. ಜಸ್ಟು ಇದು ಬಿಸಿ ಆದರೆ ಸಾಕು ಹಾಕಿರೋ ಐಟಮ್ಸ್ಗಳೆಲ್ಲ. ಈಗ ಬಿಸಿ ಆಗಿದೆ. ನಾನು ಬೇರೆ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದೇ ಬಾಣಲೆಗೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ 1 ಬೌಲ್ನಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಬೇಕು. ನಾವೇನು ನೀರು ಹಾಕಿರ್ತೀವಲ್ಲ ಅದು ಸ್ವಲ್ಪ ಆವಿ ಆಗಬೇಕು. 1 ಕುದಿ ಕುದಿಸಿದ್ರೆ ಸಾಕು. ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು 1 ಕುದಿ ಕುದಿಸಿ ಜಸ್ಟ್ ಒಂದೆಳೆ ಪಾಕ ಬೇಗ ಬಂದುಬಿಡುತ್ತೆ. ಕಡಿಮೆ ಹಾಕಿರೋದ್ರಿಂದ ಕ್ವಾಂಟಿಟಿ ಬೇಗ ಆಗುತ್ತೆ. ನಿಮಗೇನಾದ್ರು ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೊಂದು ಅರ್ಧ ಬೌಲ್ನಷ್ಟು ಬೆಲ್ಲನ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ನೋಡಿ ಈಗ ಒಂದೆಳೆ ಪಾಕ ಬಂದಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದನ್ನು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ಈ ತಣ್ಣಗಾಗೋ ಅಷ್ಟರಲ್ಲಿ ಈಗ ಮಸಾಲೆ ಏನು ಹುರಿದು ಇಟ್ಕೊಂಡಿದ್ನಲ್ಲ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆಲ್ಲ ಏನು ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಬೇಕಂದರೆ 1 ಸ್ಪೂನ್ನಷ್ಟು ಸೋಂಪುನ ಕೂಡ ಹುರಿದ್ಬಿಟ್ಟು ಹಾಕ್ಕೊಳ್ಬೋದು. ಈಗ ಇದು ಪುಡಿ ಆಗಿದೆ. ನೆಕ್ಸ್ಟ್ ಈಗ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ನೆಕ್ಸ್ಟ್ ಈಗ ನಿಂಬೆಹಣ್ಣನ್ನು ಒಂದು ಸಲ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ನಿಂಬೆಹಣ್ಣು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಈಗ ನಾವು ಉಪ್ಪಿನಕಾಯಿ ಹಾಕೋಕ್ಕೆ ರೆಡಿಯಾಗಿದೆ ಅಂತ. ನೆಕ್ಸ್ಟ್ ಈಗ ಏನು ಮಸಾಲೆ ಮಾಡ್ಕೊಂಡಿದ್ದೀವಿ ಅದನ್ನು ಫಸ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಮಸಾಲೆ ಹಾಕ್ಕೊಳ್ಬೇಕು. ಒಂದೇ ಸಲ ಅಷ್ಟು ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಟೇಸ್ಟು ಸರಿ ಅನಿಸಿದ್ರೆ ನಾವು
ಮತ್ತೆ ಬೇಕು ಅಂದರೆ ಹಾಕ್ಕೊಳ್ಬೋದು. ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರೋದನ್ನು ನಾವು ತೆಗೆದಿಟ್ಕೊಂಡು ನೆಕ್ಸ್ಟ್ ಉಪ್ಪಿನಕಾಯಿ ಮಾಡುವಾಗ ಬಳಸ್ಕೊಳ್ಬೋದು. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಉಪ್ಪಿನಕಾಯಿನ ಹಾಗೆ ಕೂಡ ಡಬ್ಬದಲ್ಲಿ ಹಾಕಿಟ್ಕೊಂಡು ನೆಕ್ಸ್ಟ್ ಒಂದು 2 ಡೇಸ್ ಬಿಟ್ಟು ತಿನ್ಕೊಳ್ಬೋದು. ಅಥವಾ ಇದಕ್ಕೆ ನಾನು ಏನು ಸ್ವೀಟ್ ಉಪ್ಪಿನಕಾಯಿ ಮಾಡಬೇಕು ಅಂತಿದ್ದೀನಲ್ಲ, ಹಾಗಾಗಿ ಏನು ಬೆಲ್ಲ ಕರಗಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಉಪ್ಪಿನಕಾಯಿಗೆ ಸಾಮಾನ್ಯವಾಗಿ ಈ ಥರ ಬೆಲ್ಲ ಕರಗಿಸಿ ಹಾಕಿ ಮಾಡಿದರೆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಇಲ್ಲಾಂದರೆ ತುಂಬ ಹುಳಿ ಹುಳಿ ಅನಿಸುತ್ತೆ. ಹಾಗಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ನೀವು ಸಾಸಿವೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಎಲ್ಲ ಏನು ಬಳಸ್ತಾ ಇಲ್ಲ, ಹಾಗೆ ಮಾಡ್ತಾ ಇರೋದು. ನೆಕ್ಸ್ಟ್ ಇದಕ್ಕೆ ಕಲೋಂಜಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಕಲೋಂಜಿ ಅಂತ ಸಿಗುತ್ತೆ, ಕರಿ ಜೀರಿಗೆ, ಅದನ್ನು 1 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ಸಾಕು. 1-1.5 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಿಡಿಸುತ್ತೆ, ಹಾಗಾಗಿ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಎಲ್ಲ ಹಿಡಿಸುತ್ತೆ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಗಾಜಿನ ಡಬ್ಬಿ ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಅಥವಾ ಪಿಂಗಾಣಿ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ಬೋದು. ನೆಕ್ಸ್ಟ್ ಇದನ್ನು ಜಾಸ್ತಿ ದಿವಸ ಪ್ರಿಸರ್ವ್ ಮಾಡಬೇಕು ಅನ್ನೋದಾದರೆ ನೋಡಿ, ಒಂದು ಇದ್ಲನ್ನ ತಗೊಂಡು ಈ ರೀತಿ ನಾವು ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಕೆಂಡ ಮಾಡ್ಕೊಳ್ಬೇಕು ಇದನ್ನು. ಈಗ ಒಂದು ತಟ್ಟೆ ಮೇಲೆ ಇಟ್ಬಿಟ್ಟು ಇದಕ್ಕೆ ನಾನು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿದ ತಕ್ಷಣ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಉಪ್ಪಿನಕಾಯಿ ಜಾರು, ಅಂದರೆ ನಾವು ಉಪ್ಪಿನಕಾಯಿ ಹಾಕಿಡ್ತೀವಲ್ಲ ಆ ಜಾರನ್ನ ಈ ರೀತಿ ಅದರೊಳಗಡೆ ಮಗ್ಚಿ ಇಡಬೇಕು. ಈ ಹೊಗೆ ಎಲ್ಲ ಅದರೊಳಗಡೆ ಫಿಲ್ ಆಗಬೇಕು. ಉಪ್ಪಿನಕಾಯಿನ ಜಾಸ್ತಿ ದಿವಸಗಳ ಕಾಲ ಸ್ಟೋರ್ ಮಾಡೋದಕ್ಕೆ ಈ ಗ್ಲಾಸ್ ಜಾರ್ ಈಗ ರೆಡಿಯಾಗಿದೆ. ಈಗ ನಾವೇನು ಉಪ್ಪಿನಕಾಯಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ತುಂಬಿಟ್ಟು ನಾವು ಮುಚ್ಚಿಬಿಟ್ಟು ಇಟ್ಕೊಂಡ್ರೆ 1-2 ವರ್ಷಗಳ ಕಾಲ ಆರಾಮಾಗಿ ಉಪ್ಪಿನಕಾಯಿನ ಬಳಸ್ಬೋದು. ನೀವು ಕೂಡ ಅಷ್ಟೇ ಮಿಸ್ ಮಾಡದೆ ಈ ರೀತಿ ಒಮ್ಮೆ ಉಪ್ಪಿನಕಾಯಿನ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.